ಮೀನುಗಾರಿಕೆ ಕರಾವಳಿಯ ಆರ್ಥಿಕತೆಯ ಜೀವಾಳ ಅಂತ ಹೇಳ್ಬಹುದು. ಆದ್ರೆ ಸಾಕಷ್ಟು ಸಮಸ್ಯೆಗಳು ಇರುವಂತದ್ದು ಮೀನುಗಾರರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಂದರಿನ ಸಮಸ್ಯೆ ಇರುವಂತದ್ದು. ಮೀನುಗಾರರು ಸಾಕಷ್ಟು ಬಾರಿ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾರೆ. ಕೆಲವೊಂದು ಕಡೆಯಲ್ಲಿ ಕಿರು ಜಟ್ಟಿಗಳು ಇರುವಂತದ್ದು, ಆ ಜಟ್ಟಿಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂತ ಬೇಡಿಕೆಯನ್ನು ಇಡ್ತಾ ಬಂದಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಏಷ್ಯಾದ ನಂಬರ್ 1 ಬಂದರು ಅಂತ ನಾವು ಮಲ್ಪೆಯನ್ನ ಕರಿತೇವೆ. ಆ ಬಂದರಿನಲ್ಲಿ ಸಾಕಷ್ಟು ಒತ್ತಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ 2000ಕ್ಕೂ ಅಧಿಕ ಬೋಟ್ಗಳು ಇರುವಂತ ಮಲ್ಪೆಯಲ್ಲಿ ಈ ಭಾಗದ ಅಂದ್ರೆ ಹಂಗಾರಕಟ್ಟೆ ಇರಬಹುದು, ಕೋಡಿ ಕನ್ಯಾನ ಇರಬಹುದು, ಹೀಗೆ ಬೇರೆ ಬೇರೆ ಕಿರು ಜಟ್ಟಿಯ ಬೋಟ್ಗಳು ಕೂಡ ಅಲ್ಲಿಗೆ ಹೋಗಿ ಮೀನನ್ನ ಅನ್ಲೋಡ್ ಮಾಡುವಂತ ಪರಿಸ್ಥಿತಿ ಇರುವಂತದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಹಂಗಾರುಕಟ್ಟೆ ಕಿರು ಜಟ್ಟಿ ಏನಿದೆ ಅದನ್ನ ಸರಿಯಾಗಿ ಮೇಲ್ದರ್ಜೆಗೆ ಏರಿಸದೇ ಇರುವಂತದ್ದು, ಅಲ್ಲಿರುವಂತ ಅಲಿವೆ ಬಾಗಿಲಿನಲ್ಲಿ ಇರುವಂತ ಹೂಲನ್ನು ಎತ್ತದೇ ಇರುವಂತದ್ದು, ಜೊತೆಗೆ ಇಲ್ಲಿ ಏನು ಒಂದಷ್ಟು ಮೀನುಗಾರಿಕೆಗೆ ಬೇಕಾಗಿರುವಂತ ಪ್ರಾಂಗಣವನ್ನ ಮಾಡಲಾಗಿದೆ, ಅದನ್ನು ಕೂಡ ಸುಸ್ಥಿತಿಯಲ್ಲಿ ಇಡಲಾಗಿಲ್ಲ. ಹಾಗಾಗಿ ಮೀನುಗಾರರಿಗೆ ಯಾವುದೇ ರೀತಿಯಾಗಿ ಅದನ್ನ ಬಳಸ್ಕೊಳ್ಳೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ ಮೀನುಗಾರರ ಬೇಡಿಕೆ ಇರುವಂತದ್ದು ಒಂದ್ ಕಡೆಯಿಂದ ಹಂಗಾರುಕಟ್ಟೆ ಬಂದರಿನ ಹೂಲೆತ್ತಬೇಕು ಅನ್ನುವಂಥದ್ದು, ಜೊತೆಗೆ ಮೀನುಗಾರಿಕಾ ರಸ್ತೆಯನ್ನು ಕೂಡ ಸರಿಪಡಿಸಬೇಕು. ಅದೇ ರೀತಿ ಯಾವ ಮಾರುಕಟ್ಟೆಗೆ ಅಥವಾ ಮೀನ್ ಅನ್ಲೋಡ್ ಮಾಡೋದಕ್ಕಾಗಿ ಏನು ಪ್ರಾಂಗಣಗಳನ್ನ ನಿರ್ಮಾಣ ಮಾಡಲಾಗಿದೆ ಅದೆಲ್ಲವೂ ಕೂಡ ಕಿತ್ತು ಹೋಗಿರುವಂತದ್ದು, ಅದರ ಚಾವಣಿ ಕೂಡ ಕಿತ್ತು ಹೋಗಿರುವಂತದ್ದು, ಅದೆಲ್ಲವನ್ನ ಕೂಡ ಸರಿಪಡಿಸಬೇಕು ಅನ್ನುವಂತ ಬೇಡಿಕೆ ಇರುವಂತದ್ದು. ಮೇಲ್ದರ್ಜೆಗೆ ಏರಿಸೋದಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದ್ರೂ ಕೂಡ ತಾಂತ್ರಿಕ ಕಾರಣದಿಂದಾಗಿ ಇನ್ನೂ ಕೂಡ ಅದನ್ನ ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಹಂಗಾರುಕಟ್ಟೆಯ ಮೀನುಗಾರಿಕಾ ಬಂದರಿನ ಮೀನುಗಾರರು ಕೂಡ ತಮ್ಮ ಮೀನುಗಳನ್ನ ಅನ್ಲೋಡ್ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಮಲ್ಪೆ ಬಂದರನ್ನೇ ಆಶ್ರಯಿಸುವಂತ ಪರಿಸ್ಥಿತಿ ಸದ್ಯಕ್ಕೆ ಇರುವಂತದ್ದು. ಅಥವಾ ಇಲ್ಲೇ ಹಂಗಾರುಕಟ್ಟೆಯಲ್ಲಿ ಅನ್ಲೋಡ್ ಮಾಡಿದ್ರು ಕೂಡ ಆಟೋ ರಿಕ್ಷಾದ ಮೂಲಕ ತಗೊಂಡೋಗಿ ಮಲ್ಪೆಯಲ್ಲಿ ಆಕ್ಷನ್ ಹಾಕುವಂತ ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ಮೀನುಗಾರರಿಗೆ ಮೀನು ಹಿಡಿದು ಯಾವುದೇ ರೀತಿಯ ಲಾಭಾಂಶಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ಈ ಬ್ರಹ್ಮಾವರ ತಾಲೂಕಿನಲ್ಲಿರುವಂತಹ ಹಂಗಾರಕಟ್ಟೆ ಬಂದರನ್ನ ಮೇಲ್ದರ್ಜೆಗೆ ಏರಿಸುವುದರ ಜೊತೆಗೆ ಸರಿಯಾದ ಮೂಲಭೂತ ಸೌಕರ್ಯವನ್ನು ಕೊಟ್ಟರೆ ಮೀನುಗಾರರಿಗೆ ಮೀನುಗಾರಿಕೆಯನ್ನ ನಡೆಸಿ ಜೀವನ ನಡೆಸುವುದಕ್ಕೆ ಒಂದಷ್ಟು ಅನುಕೂಲ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಮತ್ತೆ ಆಗ್ರಹ ಮೀನುಗಾರರದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮೀನುಗಾರಿಕೆ ಕರಾವಳಿಯ ಆರ್ಥಿಕತೆಯ ಜೀವಾಳ ಅಂತ ಹೇಳ್ಬಹುದು. ಆದ್ರೆ ಸಾಕಷ್ಟು ಸಮಸ್ಯೆಗಳು ಇರುವಂತದ್ದು ಮೀನುಗಾರರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಂದರಿನ ಸಮಸ್ಯೆ ಇರುವಂತದ್ದು. ಮೀನುಗಾರರು ಸಾಕಷ್ಟು ಬಾರಿ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾರೆ. ಕೆಲವೊಂದು ಕಡೆಯಲ್ಲಿ ಕಿರು ಜಟ್ಟಿಗಳು ಇರುವಂತದ್ದು, ಆ ಜಟ್ಟಿಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಏಷ್ಯಾದ ನಂಬರ್ 1 ಬಂದರು ಅಂತ ನಾವು ಮಲ್ಪೆಯನ್ನ ಕರಿತೇವೆ. ಆ ಬಂದರಿನಲ್ಲಿ ಸಾಕಷ್ಟು ಒತ್ತಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ 2000ಕ್ಕೂ ಅಧಿಕ ಬೋಟ್ಗಳು ಇರುವಂತ ಮಲ್ಪೆಯಲ್ಲಿ ಈ ಭಾಗದ ಅಂದ್ರೆ ಹಂಗಾರಕಟ್ಟೆ ಇರಬಹುದು, ಕೋಡಿ ಕನ್ಯಾನ ಇರಬಹುದು, ಹೀಗೆ ಬೇರೆ ಬೇರೆ ಕಿರು ಜಟ್ಟಿಯ ಬೋಟ್ಗಳು ಕೂಡ ಅಲ್ಲಿಗೆ ಹೋಗಿ ಮೀನನ್ನ ಅನ್ಲೋಡ್ ಮಾಡುವಂತ ಪರಿಸ್ಥಿತಿ ಇರುವಂತದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಹಂಗಾರುಕಟ್ಟೆ ಕಿರು ಜಟ್ಟಿ ಏನಿದೆ ಅದನ್ನ ಸರಿಯಾಗಿ ಮೇಲ್ದರ್ಜೆಗೆ ಏರಿಸದೇ ಇರುವಂತದ್ದು, ಅಲ್ಲಿರುವಂತ ಅಲಿವೆ ಬಾಗಿಲಿನಲ್ಲಿ ಇರುವಂತ ಹೂಲನ್ನು ಎತ್ತದೇ ಇರುವಂತದ್ದು, ಜೊತೆಗೆ ಇಲ್ಲಿ ಏನು ಒಂದಷ್ಟು ಮೀನುಗಾರಿಕೆಗೆ ಬೇಕಾಗಿರುವಂತ ಪ್ರಾಂಗಣವನ್ನ ಮಾಡಲಾಗಿದೆ, ಅದನ್ನು ಕೂಡ ಸುಸ್ಥಿತಿಯಲ್ಲಿ ಇಡಲಾಗಿಲ್ಲ. ಹಾಗಾಗಿ ಮೀನುಗಾರರಿಗೆ ಯಾವುದೇ ರೀತಿಯಾಗಿ ಅದನ್ನ ಬಳಸ್ಕೊಳ್ಳೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ ಮೀನುಗಾರರ ಬೇಡಿಕೆ ಇರುವಂತದ್ದು ಒಂದ್ ಕಡೆಯಿಂದ ಹಂಗಾರುಕಟ್ಟೆ ಬಂದರಿನ ಹೂಲೆತ್ತಬೇಕು ಅನ್ನುವಂಥದ್ದು, ಜೊತೆಗೆ ಮೀನುಗಾರಿಕಾ ರಸ್ತೆಯನ್ನು ಕೂಡ ಸರಿಪಡಿಸಬೇಕು. ಅದೇ ರೀತಿ ಯಾವ ಮಾರುಕಟ್ಟೆಗೆ ಅಥವಾ ಮೀನ್ ಅನ್ಲೋಡ್ ಮಾಡೋದಕ್ಕಾಗಿ ಏನು ಪ್ರಾಂಗಣಗಳನ್ನ ನಿರ್ಮಾಣ ಮಾಡಲಾಗಿದೆ ಅದೆಲ್ಲವೂ ಕೂಡ ಕಿತ್ತು ಹೋಗಿರುವಂತದ್ದು, ಅದರ ಚಾವಣಿ ಕೂಡ ಕಿತ್ತು ಹೋಗಿರುವಂತದ್ದು, ಅದೆಲ್ಲವನ್ನ ಕೂಡ ಸರಿಪಡಿಸಬೇಕು ಅನ್ನುವಂತ ಬೇಡಿಕೆ ಇರುವಂತದ್ದು. ಮೇಲ್ದರ್ಜೆಗೆ ಏರಿಸೋದಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದ್ರೂ ಕೂಡ ತಾಂತ್ರಿಕ ಕಾರಣದಿಂದಾಗಿ ಇನ್ನೂ ಕೂಡ ಅದನ್ನ ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಹಂಗಾರುಕಟ್ಟೆಯ ಮೀನುಗಾರಿಕಾ ಬಂದರಿನ ಮೀನುಗಾರರು ಕೂಡ ತಮ್ಮ ಮೀನುಗಳನ್ನ ಅನ್ಲೋಡ್ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಮಲ್ಪೆ ಬಂದರನ್ನೇ ಆಶ್ರಯಿಸುವಂತ ಪರಿಸ್ಥಿತಿ ಸದ್ಯಕ್ಕೆ ಇರುವಂತದ್ದು. ಅಥವಾ ಇಲ್ಲೇ ಹಂಗಾರಕಟ್ಟೆಯಲ್ಲಿ ಅನ್ಲೋಡ್ ಮಾಡಿದ್ರು ಕೂಡ ಆಟೋ ರಿಕ್ಷಾದ ಮೂಲಕ ತಗೊಂಡೋಗಿ ಮಲ್ಪೆಯಲ್ಲಿ ಆಕ್ಷನ್ ಹಾಕುವಂತ ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ಮೀನುಗಾರರಿಗೆ ಮೀನು ಹಿಡಿದು ಯಾವುದೇ ರೀತಿಯ
ಲಾಭಾಂಶಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ಈ ಬ್ರಹ್ಮಾವರ ತಾಲೂಕಿನಲ್ಲಿರುವಂತಹ ಹಂಗಾರಕಟ್ಟೆ ಬಂದರನ್ನ ಮೇಲ್ದರ್ಜೆಗೆ ಏರಿಸುವುದರ ಜೊತೆಗೆ ಸರಿಯಾದ ಮೂಲಭೂತ ಸೌಕರ್ಯವನ್ನು ಕೊಟ್ಟರೆ ಮೀನುಗಾರರಿಗೆ ಮೀನುಗಾರಿಕೆಯನ್ನ ನಡೆಸಿ ಜೀವನ ನಡೆಸುವುದಕ್ಕೆ ಒಂದಷ್ಟು ಅನುಕೂಲ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಮತ್ತೆ ಆಗ್ರಹ ಮೀನುಗಾರರದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.